ಆಗುದಿಲ್ಲಪ್ಪ. ಹಾಗಲ್ಲ, ನನ್ನ ಪರಿಚಯ ಸಿಕ್ಕಿತಾ? ಯಾರು? ಶೀ, ನೀವು ಸುಮ್ಮನೆ ಇರಿ. ನನ್ನ ಪರಿಚಯ ನಿಮ್ಗುಂಟು ಅಂತ ಪರಿಚಯ ಸರಿಯಾಗಿ ನೋಡಿಕೊಳ್ಳಿ. ಇಷ್ಟು ನೋಡಿದ್ರು ಪರಿಚಯ. ಹೌದಾ? ನಿಮ್ಗೂ ಪರಿಚಯ ಇಲ್ವಾ? ಹಿಂದೆ ನೋಡಿದ ನಿಮಗೆ ನನ್ನ ಪರಿಚಯ ಇಲ್ವಾ? ಖಂಡಿತವಾಗಿಯೂ ಚೇ 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 ಏನಾಗಿ ಹೋಯಿತು? ಸಾರ್ಥಕವಾಯಿತು ಅಂತ ಜೀವನ. ಖಂಡಿತವಾಗಿಯೂ. ಯಾಕೆ ಹೇಳಿ? ಅದು ಶೃಂಗಾರಕ್ಕೆ ಬೇಕು. ಅದು ಬರುವಾಗ ಲಕ್ಷ್ಮಣ ಸಿಕ್ಕಿದ, ಅವ ಕೊಟ್ಟ. ಹೇಗೆ? ಸರಿ ಆಯ್ತಾ? ಇರ್ಲಿ. ಸ್ವಲ್ಪ ಸಮಯದ ಮುಂಚಿತವಾಗಿ ಯಾರೇ ಮಾತಾಡಿದವರು ನೀವು? ಯಾರಲ್ಲಿ ಪರಿಚಯ ಇಲ್ವ ನಿಮ್ಗೆ? ನಿಮ್ಮಲ್ಲಿ ಮಾತಾಡ್ತಿದ್ರು ಒಬ್ಳು ಹುಡುಗಿ, ಚಂದದ ಹುಡುಗಿ, ನನಗಿಂತಲೂ ಚಂದದ ಹುಡುಗಿ. ಚಂದದವಳು? ಖಂಡಿತವಾಗಿಯೂ ನೀವು ಸುಳ್ಳು ಹೇಳ್ತೀರಪ್ಪ. ಹೇಳಿ ಹೇಳಿ ಬೇಗ. ಗೊತ್ತಾಗ್ಲಿಲ್ವಾ? ರಕ್ಕಸಿ ಒಬ್ಬಳಿದ್ದವಲ್ಲ, ಅದು ರಕ್ಕಸಿ. ಹೌದು, ನಾನಲ್ಲಪ್ಪ. ನನ್ನ ವೇಷ. ನಾನೇ ಅವಳಲ್ವ, ಅವಳೇ ನಾನು ಅಂತ. ವೇಷ ಮಾಡಿದ್ದು ಗೊತ್ತಾಗುದಿಲ್ಲ. ವೇಷ ಮಾಡಿದ್ದು ಅದಕ್ಕೆ ಹೇಳಿದ್ದು ಸಾರ್ಥಕವಾಯ್ತು ಎನ್ನುವ ಹಾಗೆ. ವೇಷ ಮಾಡ್ಬೇಕು. ವೇಷ ಮಾಡಿದ್ರೆ ಪರಿಚಯ ಸಿಗಬಾರ್ದು ಅಂತ. ಅಯ್ಯೋ ದೇವರೇ. ಅಲ್ಲ, ಪರಿಚಯ ಸಿಗದಲ್ಲ, ಒಳ್ಳೆದಾಯ್ತು. ಈ ವೇಷ ಯಾರಿಗಾಗಿ? ಯಾಕಾಗಿ? ಯಾರಿಗೋಸ್ಕರ? ಮೋಸ ಮಾಡ್ಬೇಕು. ಮೋಸ ಮಾಡಿ ಯಾರನ್ನು? ಎಲ್ಲರನ್ನಲ್ಲ. ನನಗೆ ಯಾರು ಬೇಕು ಅವರನ್ನು ಮೋಸಗೊಳಿಸಬೇಕೆಂತಹ ಕಾರಣಕ್ಕಾಗಿ ಇಂತಹ ರೂಪವನ್ನು ನಾನು ಬಂದಿದ್ದೇನೆ. ನೋಡಬಾರ್ದೆ, ಮರುಭೂಮಿಯಲ್ಲಿ ಕಬ್ಬಿನ ಜಲ್ಲ ಬಿದ್ದ ಹಾಗೆ ಒಬ್ಬಾದ ಬಿದ್ದುಕೊಂಡಿದ್ದಾನೆ. ಯಾವುದು? ಅದು ಸ್ವಲ್ಪ ಅದು ತೋರ ಉಂಟು. ಇದು ಕಬ್ಬಿನ ಜಲ್ಲೆಗಿಂತ ಸಪರೇಟ್ ನೋಡಿ ಅಂತ. ಏನೇ ಇರ್ಲಿ, ಕಬ್ಬಿನ ಜಲ್ಲೆಯನ್ನು ಹಾಗೆ ಆಸರ ಮಾಡಿದ್ದಲ್ಲ. ಕಬ್ಬಿನ ಜಲ್ಲೆನಾದ್ರೂ ತಿನ್ನುವಾಗ ರಸ ಸಿಗುವ ಹಾಗೆ, ಸಿಹಿಯಾದ ರಸ ಸಿಗುವ ಹಾಗೆ. ನೋಡುವ, ನೋಡಿ ಅಂತೆ. ಆ ಕೇಶವರಾಶಿ ಸರಿಯಾಗಿ ಗಮನಿಸಿದ. ಅದೊಂದು ಗೂಡು ಕಟ್ಟಿದ ರೀತಿಯಲ್ಲಿ ಆತನ ಕೇಶರಾಶಿಗಳು. ಆ ಕಣ್ಣು ನೋಡಿ ಅಂತೆ, ಹೂ ಕಣ್ಣು. ಅದು ರೋಗ, ಅವನದ ಹಾಗಲ್ಲ, ಹೂ ಕಣ್ಣು. ಆ ಮೂಗು ನೋಡಿ, ಆ ಮೂಗಿನ ರಂಧ್ರ ನೋಡಿದ್ರ ಅಬ್ಬಬ್ಬಬ್ಬ, ಅದು ಆನೆಕಟ್ಟೆ ಕಿಂಡಿಗಳ ಹಾಗುಂಟು. ಅಬ್ಬ, ಅಷ್ಟು ಮಾತ್ರವಲ್ಲ, ಆ ಬಾಯನ್ನು ನೋಡಿ, ಬಾಯಿಂದ ಹೊರಗಿರುವ ಹಲ್ಲನ್ನು ಸರಿಯಾಗಿ ಗಮನಿಸಿದ್ರ? ಅದ ಹೌದು, ಎಲ್ಲರಿಗೂ ಬಾಯ ಒಳಗಿರುದಲ್ವಾ, ಇವರಿಗೆ ಹೊರಗೆ ಉಂಟು. ನೀವು ಅದನ್ನು ಗಮನಿಸ್ಲಿಲ್ಲ. ಆ ಹಲ್ಲನ್ನು ನೋಡಿದ್ರ? ಅದ್ರಲ್ಲಿ ತೆಂಗಿನಕಾಯಿನ ತುರಿಬಹುದು ಅಂತಹ ಹಲ್ಲುಗಳು. ಅಷ್ಟು ಮಾತ್ರವಲ್ಲ, ಆ ಗಲ್ಲವನ್ನು ನೋಡಿದ್ರ? ಮಾವಿನ ಮಿಡಿಗೆ ಗೊರಟೆಯಾಗಿ ಒಂದಚ್ಚು ಬೆಲ್ಲ ಅದರಲ್ಲಿಲ್ಲ ಬಿಡಿ. ಕೈ ನೋಡಿ ಅಂತೆ, ಕೈ ನೋಡಿದ್ರ? ಅಬ್ಬಬ್ಬ, ಎಷ್ಟೊಂದು ಸಪುರದ ಕೈಗಳು. ಅಷ್ಟು ಮಾತ್ರವಲ್ಲ, ಆ ಕಾಲನ್ನು ಗಮನಿಸಿ ಅಂತೆ. ಅದನ್ನು ಹೇಳಿರುವ ಮರುಭೂಮಿಯಲ್ಲಿ ಒಂಟೆ ಎನ್ನುವ ಹಾಗೆ ಅದರ ಕಾಲಿನ ರೀತಿ ಅದರ ಕಾಲುಗಳು ಗೋಚರವಾಗ್ತಾವು. ಆನೆ ಕಾಲಲ್ಲ, ಒಂಟೆ ಕಾಲು. ಅಷ್ಟು ಮಾತ್ರವಲ್ಲ, ಆತನ ಕೈಗಳು ಕೊಕ್ಕರೆಯ ಕಾಲಿನಂತೆ ಗೋಚರಿಸ್ತಾವಂತಲ್ಲ. ಅಬ್ಬಬ್ಬಬ್ಬ, ನಾನೇ ಧನ್ಯ. ಇಂತಹ ರೂಪವನ್ನು ಕಾಣುವುದಕ್ಕೂ ಯೋಗ ಬೇಕು, ಪುಣ್ಯ ಮಾಡಿರಬೇಕು. ಇದು ನನ್ನ ಈ ಜನ್ಮದ ಪುಣ್ಯವಲ್ಲ, 7ನೇ ಜನ್ಮದ ಸುಕೃತ ಫಲ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮದನಂತಹ ರೂಪ ಇವನದ್ದು. ಈತನನ್ನು ಕಂಡ ಕೂಡಲೇ ಏನೋ ಒಂದು ರೀತಿಯ ಚಳಿ 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 ಚಳಿ. ಯಾರು ಹೇಳಿದ್ದು? ಹಾಗಲ್ಲ. ಯಾವುದು? ಅದಲ್ಲ ಅದಲ್ಲ ಅದಲ್ಲ, ಅದು ಬೇರೆ, ಅದು ಬರುದಿಲ್ಲ ಈ ಕಡೆ. ಅಷ್ಟು ಮಾತ್ರವಲ್ಲ, ಮಗದೊಮ್ಮೆ ಬಿಸಿಲು ಜಾಸ್ತಿ. ನೀವು ಆ ಕಡೆ ನೋಡಿ, ಕಳ್ಳ ಈ ಕಡೆ ನೋಡ್ತಿದ್ದಾನೆ. ಆಗೋದಿಲ್ಲ. ಚಳಿ ಬಿಸಿ, ಚಳಿ ಬಿಸಿ, ಬಿಸಿ ಚಳಿ ಒಟ್ಟೊಟ್ಟಾಗಿ ಬರ್ತಾ ಉಂಟಲ್ಲ. ಯಾಕಿರಬಹುದು? ಬೇಕು,
ಬೇಕು ನನಗೆ, ಬೇಕು. ಛೀ, ನೀವು ಸುಮ್ಮನೆ ಮಾವಿನಕಾಯಿ ಯಾರಿಗೆ ಬೇಕು? ಆ ವ್ಯಕ್ತಿ ನನಗೆ ಬೇಕು ಬೇಕು ಬೇಕೆನ್ನುವ ಹಾಗೆ ಮನದಲ್ಲಿ ಒಂದು ರೀತಿಯ ಭಾವನೆಗಳು. ಆತನಿದ್ದಾನಲ್ಲ ಆ ಮನಂಗ, ಅನಂಗವ ಅದು ಬೇರೆ ಮಾಡಿದ್ರ ಯಾವುದೇ ಇರಲಿ. ನೋಡ್ಬಾರ್ದು ಆ ಮಾರನ ರೂಪವನ್ನು ಬೇರೆ ಈ ರೂಪಕ್ಕೆ ಹೋಲಿಸಿದಾಗ ಉಂಟಲ್ಲ, ಛೇ, ಈತನನ್ನು ಕಂಡ ಕೂಡಲೇ ಅವನಲ್ಲಿ ಉಂಟಲ್ಲ 5 ಹೌದು, ಯಾವುದೆಲ್ಲ ಇದು ಪಂಚಶರಗಳು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಳ. ಹೇಗೆ ಸರಿ ಆಯ್ತಾ? ಅಪ್ಪ ಬಂತಲ್ಲ ಪಂಚಶರಗಳನ್ನು ಪುಂಕಾನು ಪುಂಕವಾಗಿ ನನ್ನ ಮೇಲೆ ಬಿಡ್ತಾಯಿದ್ದಾನಲ್ಲ, ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಕಾಮನ ಬಾಧೆಯನ್ನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅದನ್ನು ಹೋಗಿ ಅಪ್ಪಿ ಬೇಡಪ್ಪ. ಇದು ಅದು ಅನಂಗ, ಇವ ಮಲೆ ಮಗ. ಹಾಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಕೆಲವೊಂದು ವಿಚಾರಗಳು ಅವ್ರು ಆದ್ರೂ ಕೂಡ ಅವ್ರಿಗೆ ಗೊತ್ತಾಗೋ ರೀತಿ ನಾವು ಹೇಳಬಾರ್ದಂತೆ. ಅವ ಇರ್ಲಿ, ಏನೇ ಇರ್ಲಿ, ಹುಚ್ಚನಾಗಿರ್ಲಿ, ಶತಮೂರ್ಖನಾಗಿರ್ಲಿ, ದಡ್ಡನೆ ಆಗಿರ್ಲಿ, ಅಥವಾ ಅರೆ ಹುಚ್ಚನೆ ಆಗಿರ್ಲಿ, ಅದನ್ನ ಈ ಸಂದರ್ಭ ನಾವು ಹೇಳಬಾರ್ದು. ಯಾಕೆ ಹೇಳಿ, ನಮ್ಮ ಕಾರ್ಯ ಸಾಧನೆವಾಗಬೇಕು. ಆ ಬಳಿಕ ಹೇಳಿಕೊಳ್ಳುವ. ಅದನ್ನು ಎಬ್ಬಿಸಿ ಮಾತನಾಡಿಸಿದೆ. ಸರಿ, ಎಬ್ಬಿಸಿ ಮಾತನಾಡ್ತೇನೆ. ನನಗೆ ನಾಚಿಕೆ ಮತ್ತೆ ನನಗೆ ನಾಚಿಕೆ ಇಲ್ಲದೆ ನೀವು ಸುಮ್ಮನೆ ನಿಮಗೆ ಮಾತ್ರ ನಾಚಿಕೆ ಆಗುದಾ? ನಾಚಿಕೆ ಹೆಣ್ಣಿಗೆ ಸ್ವಭಾವ, ನಾಚಿಕೆ ಏನೇ ಆಗಲಿ ಮಾತನಾಡ್ಬೇಕು. ಇಲ್ಲ ಇಲ್ಲ, ನನಗೆ ಮಾತ್ರ, ನಿಮ್ಗಿಲ್ಲ, ನನಗೆ ಮಾತ್ರ ಅಂತ ನಿಮ್ಗೆ ಮತ್ತೆ ಅವಕಾಶ ಕೊಡುವ. ಹೇಳಿ ಅಂದ್ರೆ ಹೇಳಿ ರೀ. ಒಳ್ಳೆ ಕಥೆ ಮಾರ. ನನ್ನೊಂದು 2:30 ನಾನು ಎಪ್ಪಿಸಿದ್ದೇನೆ, ಅವರು ಮಲಗಿದ್ರು. ಅದಕ್ಕೆ ಹೇಳೋದು, ಒಪ್ಪಿಕೊಳ್ಳುವಾಗ 4-5 ಕಾರ್ಯಕ್ರಮ ಒಪ್ಪಿಕೊಂಡು ಇಲ್ಲಿಗೆ ಬರುವುದಲ್ಲ. ಮುಗಿಸಿ ಬಂದ್ರು ಕಾರ್ಯಕ್ರಮ, ಇಲ್ಲಿ ಬಂದು ಮಲಗಿದ್ರು. ಯಾರು ಕೇಳೋರಲ್ಲಿ ಹೇಳೋರಿಲ್ಲ. ಪಾಪ ಅವರಷ್ಟೇ ಅವರು ಇರ್ತಾರೆ, ಯಾರಿಗೂ ಬೇಡ. ಸಾಯ್ತು, ನಮ್ಗೆ ಬೇಕಲ್ಲ. ನನ್ಗೆ ಕಣ್ಣಿತ್ತು. ಬೀಳುವುದು ಬೀಳಿ, ಜಾಗ ನೋಡಿ ಬೀಳುವುದೆಂತ.